ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಇಲ್ಲಿನ ಹಳೆ ಪಿಬಿ ರಸ್ತೆಯಿಂದ ಶಹಾಪುರದವರೆಗೆ ನಿರ್ಮಿಸಿರುವ ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಮಾಡಿದ ರಸ್ತೆಯನ್ನ ಅಧಿವೇಶನದ ಒಳಗಾಗಿ ಅದನ್ನ ಪ್ರಾರಂಭಿಸಬೇಕು ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಗುರುವಾರ ಸಂಜೆ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ಮಾತನಾಡಿದರು. ಹಳೆ ಪಿಬಿ ರಸ್ತೆ ಭೂ ಸ್ವಾಧೀನದಲ್ಲಿ ಜಾಗ ಕಳೆದುಕೊಂಡವರು ನ್ಯಾಯಾಲಯಕ್ಕೆ ಹೋದ ಹಿನ್ನೆಲೆ ಈಗ ಅದು ಬಂದ್ ಆಗಿದೆ. ಇದರಿಂದ ನಗರದಲ್ಲಿ ಸಂಚಾರ ದಟ್ಟಣೆಯಾಗ್ತಾ ಇದೆ. ಇದರ ಬಗ್ಗೆ ಪಾಲಿಕೆ ಕ್ರಮ ಜರುಗಿಸಬೇಕು ಎಂದಿದ್ದಾರೆ. 20 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಅದು ಹಿಂದಿನ ಕಮಿಷನರ್ ಹೋಗಿ ಮತ್ತೆ ನಾವು ವಾಪಸ್ ಕೊಡ್ತೇವೆ ಅಂತ ಕೊಟ್ಟರು. ಈಗ ಇಡೀ ಬೆಳಗಾವಿಗೆಲ್ಲ ರೋಡ್ ಜಾಮ್ ಆಗ್ತದೆ. ಅದನ್ನ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಅದು 20 ಕೋಟಿ ರೂಪಾಯಿ ಅದಾವ. ಅದು ಅಕ್ವಿಷನ್ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಾಕ ಇವತ್ತು ಇದನ್ನ ಕೌನ್ಸಿಲ್ ಇದನ್ನ ಮಾಡ್ಬೋದ್ರಿ. ಮತ್ತೆ ಅಕ್ವಿಷನ್ ಪ್ರೊಸೀಡಿಂಗ್ ಮಾಡಾಕ AC ರೋ ಏನ್ ಸಂಬಂಧಪಟ್ಟದ ಅದೊಂದು ಲೀಗಲ್ ಒಪಿನಿಯನ್ ತಗೊಂಡು ಸ್ಟಾರ್ಟ್ ಮಾಡಿದ್ರು. 6 ತಿಂಗಳು ಆಗ್ತದ. ಆಮೇಲೆ ನನಗೆ ಸೇರ್ ಸಾಹೇಬರು ಹೇಳಿದ್ರು, ಅವರು ಮಾತಾಡಿರ್ಬೇಕು ಅವ್ರಿಗೆ, ನಮ್ಮ ಅಂಕಲ್ಗೆ. ನಾನು ಮೊನ್ನೆ ಮಾತಾಡಿ ಬಂದಿದ್ದೇನೆ. ಅದನ್ನ ಓಪನ್ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡತ್ತೀವಿ. ಈಗ ಪೊಲೀಸ್ ಕಮಿಷನರು, ಪೊಲೀಸ್ ಆಫೀಸರ್ಸ್ ಎಲ್ಲ ಈಗ ಅಧಿವೇಶನ ಬರತ್ತದ, ಅದನ್ನ ಓಪನ್ ಮಾಡಿಸಿ ಅಂತಿದ್ರು. ಈ ಅಧಿವೇಶನಕ್ಕಂತೂ ಟೆಂಪ್ರರಿ ಒಂದ್ ಸೈಡ್ ಓಪನ್ ಮಾಡಿಸ್ತೀವಿ, ಪ್ರಯತ್ನ ಮಾಡ್ತೀವಿ. ಆಮೇಲೆ ಅದನ್ನ ಪರ್ಮನೆಂಟ್ ಆಗೋ ದೃಷ್ಟಿಯಿಂದ ಅದನ್ನ ಏನ್ ಡಿಪಾಸಿಟ್ ಮಾಡೋದೈತಿ ಅದನ್ನ ಮಾಡಿಸಿ ಮುಂದೆ ಅದನ್ನ ಆಸ್ ಬಂದು ಪ್ರೊಸೀಡಿಂಗ್ ಮಾಡಿಸಿದ್ರೆ ಅದನ್ನ ಒಂದು ಮಾಡಿ. ಎರಡನೇದು ಶಂಕರಾನಂದ ಸಾಹೇಬ್ರ ಜನ್ಮ ಶತಮಾನೋತ್ಸವ ಬಹುತೇಕ ಅವ್ರಿಗೂ ಮನೆ ಕೊಟ್ಟಿರ್ಬೇಕು, ನಮಗೂ ಮನೆ ಕೊಟ್ಟಿದ್ದಾರೆ. ಜಿರ್ಗಾ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಹಿಂಗಡೆ ಶಂಕರಾನಂದ ಸಾಹೇಬರು ಒಂದು 100 ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕ್ಲಬ್ ರೋಡ್ ಅಂತ ಹೆಸರು ಐತಿ, ಅದಕ್ಕೆ ಶಂಕರಾನಂದ ಸಾಹೇಬ್ರ ಹೆಸರು ಇರೋದಂತ ಅಂತಾರೆ. ಎಲ್ಲರ ಅಭಿಪ್ರಾಯ ತಗೊಂಡು ಅದನ್ನ ಒಂದು ಪ್ರಸ್ತಾವನೆ ಜಿರ್ಗಾಡದ ಬಗ್ಗೆ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಇದ್ರಾಗ. ಇದನ್ನ ಒಂದ್ ಸ್ವಲ್ಪ ಈ ರೋಡ್ ಬಗ್ಗೆ ಯಾರು ಮತ್ತೆ ಮಾತಾಡಿದ್ರೆ ಅವ್ರ ಅಭಿಪ್ರಾಯ ಕೇಳ್ರಿ, ಮತ್ತೆ ಅದನ್ನೊಂದು ರೂಲಿಂಗ್ ಕೊಟ್ಬಿಡ್ರಿ. ಅದ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಆಸ್ ಪರ್ ನಿಮ್ಮ ಕಾಯ್ದೆ ಪ್ರಕಾರ ಸ್ಟಾರ್ಟ್ ಮಾಡಿ ಒಂದು PR. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.